ನಾವೀಗ ಒಂದು ಟ್ರಂಚಿಗೆ ಫುಲ್ ಪ್ಯಾಕ್ ಆಫ್ ಆಯಿಲ್ ಡ್ರಮ್ಮಿಗೆ ತಂದಿರೋ ಎಲ್ಲ ಔಷಧಿನೂ ಹಾಕ್ತಾಯಿದ್ದೀವಿ. ಯಾವ ಥರ ಪಲಾವ್ ಮಾಡ್ಬೇಕಾದ್ರೆ ಕದರ್ತೀವಿ ಆ ಥರ ಕದರ್ಬೇಕು. ಈ ಥರ ನಾವು ಪಾಯಸ ಹೆಂಗೆ ಕಲಿಸ್ತಾಯಿದ್ದೀವಿ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಫಾರ್ ಶುಂಠಿ. ನಾನು ಚಿಕ್ಕ ಹುಡುಗನಿಂದನೂ ಇದೆ ಬಕೀಟು. ಬಾತ್ರೂಮಿಗೆ ನೀರು ತಗೊಂಡು ಹೋಗ್ತಿದ್ವಿ ಇದೆ ಬಕೀಟು. ನಾವೇನು ತಪ್ಪು ಮಾಡ್ತಿದ್ದೀವಿ ವಿಷಯ ಎಲ್ಲ ತಾನೇ. ನಾವು ದುಡಿಯೋ ಅಂಥ ಕೆಲಸನ 4 ಜನಕ್ಕೆ ತೋರಿಸ್ತಿದ್ದೀವಿ ಒಳ್ಳೆ ರೀತಿಯಲ್ಲಿ. ಸೊ ನಮ್ಮ ಬಡ್ಡಿಸಿಗೆ ನಾನು 2 ಕಿಟ್ಕ್ಯಾಟ್ ತಂದಿದ್ದೆ. ಮೆಚ್ಚುಗೆಗೆ ನೀನು ಕಾಯಬೇಡ, ನಿನ್ನ ಶ್ರಮ ನಿನ್ನ ಮೆಚ್ಚಿನ ಸಾಧನೆ. ನಾವೀಗ ಒಂದು ಟ್ರಂಚಿಗೆ ಫುಲ್ ಪ್ಯಾಕ್ ಆಫ್ ಆಯಿಲ್ ಡ್ರಮ್ಮಿಗೆ ತಂದಿರೋ ಎಲ್ಲ ಔಷಧಿನೂ ಹಾಕ್ತಾಯಿದ್ದೀವಿ. ಶ್ರೀಕಾಂತ್ ಅವರು ಫುಲ್ ಎಲ್ಲ ತುಂಬ್ತವ್ರೆ. ಒಂದು ಡ್ರಮ್ಮಿಗೆ 4 ಸೆಟ್ ಆಫ್ ಔಷಧಿ ಕೊಟ್ಟವ್ರೆ. ಔಷಧಿಗೆ ಟ್ರಂಚಿಂಗಿಗೆ 1, ಇದೊಂದು 2, ಇದೊಂದು 3, ಬೆಳವಣಿಗೆಗೆ ಒಂದು ಟಾನಿಕ್ ಒಂದು. ನೋಡ್ರಿ ಇದನ್ನ ಹೇಳ್ರಿ ಹಂಗೆ. ಇದು ಕೊನೆಯದು. ಹಾಕೋ ಫುಲ್ ಹಾಕು. ಜೆಟ್ಟು ಗುರು ಒಂದೇ ಸತಿ ಆನ್ ಮಾಡಿದ್ದೀವಿ. ಎಲ್ಲ ಪ್ರೆಷರಾಗ ಹಂಗೆ ಒಂದೇ ಸತಿ ಪೈಪ್ ಲೋಡಾಗಿ ಎಲ್ಲ ಲೋಡ್ ಆಗ್ತಾವೆ. ಒಂದೇ ಸತಿ ಹೊಡಿತಾವೆ ಜೆಟ್ಟೆಲ್ಲ. ಜೆಟ್ ವಾಲು ನಾನು ನಮ್ಮಮ್ಮ ಮತ್ತು ಶ್ರೀಕಾಂತ್ 3 ಜನ ಶುಂಠಿಗೆ ಟ್ರಂಚಿಂಗ್ ಮಾಡೋಣ ಅಂತ ಬಂದಿದ್ವಿ. ಟ್ರಂಚಿಂಗ್ ಅಂದರೆ ನನಗೂ ಗೊತ್ತಿಲ್ಲ. ಔಷಧಿನ ಒಂದು ಫುಲ್ ಡ್ರಮ್ಮಿಗೆ ನೀರು ತುಂಬ್ಕೊಂಡು ಅದಕ್ಕೆ ಒಂದು ಸೆಟ್ ಆಫ್ ಔಷಧಿ ಕೊಟ್ಟವ್ರೆ. ಅದನ್ನೆಲ್ಲ ಒಟ್ಟಿಗೆ ಕದರಿಕೊಂಡು ಜಗ್ಗಲ್ಲಿ ಗುಣಿಗೆ ಉಯ್ಕೊಂಡು ಹೋಗ್ಬೇಕು. ಅದು ಯಾವ ಥರ ಗುಣಿ ಬಿಡೋದು ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ರಾಜ ವರ್ಮ ಅವರ ಕಡ್ಡಿ ತಂದಿದ್ದೀವಿ ನಾವು ಕದ್ರಕ್ಕೆ. ಎಲ್ಲ ಔಷಧಿ ಹಾಕಾದ್ಮೇಲೆ ಯಾವ ಥರ ಪಲಾವ್ ಮಾಡ್ಬೇಕಾದ್ರೆ ಕದರ್ತೀವಿ ಆ ಥರ ಕದರ್ಬೇಕು. ಈ ಥರ ನೋಡಿ ಔಷಧಿ ಫುಲ್ಲು ಬ್ಲ್ಯಾಕ್ ಕಲರ್ ಬೂಸ್ಟ್ ಥರ ಇದೆ. ಬೂಸ್ಟಿಗೆ ಸೀಕ್ರೆಟ್ ಆಫ್ ಶುಂಠಿ ಎನರ್ಜಿ. ಇದು ನಮ್ಮ ಐಡಿಯಾ ನೋಡಿ. ಆ ಕಡೆ ಜೆಟ್ ಹೊಡಿತವೆ, ಎಕ್ಸ್ಟ್ರಾ ಒಂದು ಪೈಪಿಗೆ ಗೇಟ್ ವಾಲ್ ಹಾಕಿ ಈ ಕಡೆ ಏನಾದರೂ ಎಕ್ಸ್ಟ್ರಾ ನೀರು ಬೇಕಾದರೆ ಔಷಧಿ ಹೊಡಿಯೋಕ್ಕೆ ಕ್ಯಾನಿಗೆ ತುಂಬ್ಕೊಳಕ್ಕೆ ಇಟ್ಟಿದ್ವಿ. ಇದೆಲ್ಲ ನಮ್ಮ ಐಡಿಯಾ. ಮತ್ತು ನಮ್ಮ ಪಾರ್ಟ್ನರ್ ಮನೋಜ್ ಇದಾರಲ್ಲ, ಮನೋಜ್ ಅವ್ರು ಕೊಟ್ಟಿರೋ ಐಡಿಯಾ ಇದು. ಫುಲ್ ನೀಟಾಗಿ ಕದ್ರಿಕೊಂಡು ಹೋಗ್ಬೇಕು. ಕೆಳಗಡೆ ಏನೋ ಗಷ್ಟ್ರು ಅಂಟ್ಕೋಬಾರ್ದು. ಆ ಥರ ಫುಲ್ ತುಂಬೋವರೆಗೂ ನೀಟಾಗಿ ಕದರ್ಬೇಕು ಔಷಧಿ ಅಂತ. ಏಕೆಂದರೆ ಅದು ಪುಡಿ ಇರುತ್ತಲ್ಲ, ಆ ಪುಡಿ ಕೆಳಗಡೆ ಅಂಟಿರಬಾರ್ದು ಅಂತ. ಸೊ ಇದು ಕೊನೆ ಟಾನಿಕ್. ಇದು ಆಲ್ವಿನ್ ಜೆಲ್ ಅಂತ. ಇದು ಶುಂಠಿಗೆ ಒಳ್ಳೆ ಪ್ರೋಟೀನ್ ಅಂತ ಕೊಟ್ಟಿದ್ದಾರೆ. ನಾವು ಪ್ರೋಟೀನ್ನ ಮಿಕ್ಸ್ ಮಾಡ್ತಾಯಿದ್ದೀವಿ. ಖಾಲಿ ಆದಮೇಲೆ ಔಷಧಿ ಈ ಥರ ಹಾಕ್ಬಿಟ್ಟು ಹಿಂಗೆ ಜೂ ಅಂತ ಹಿಂಗೆ ಕುಲುಕ್ಬಿಟ್ಟು ವಾಪಸ್ ಹಾಕಬೇಕು. ಸೊ ಇದಿಗೆ ಔಷಧಿ ಕದ್ರಾಗಿದೆ. ಇನ್ನೇನಿದ್ರು ಗ್ರೈಂಡ್ ಮಾಡಿ ಶುಂಠಿಗೆ ಬಿಡ್ಬೇಕು ಅಷ್ಟೇ. ನೋಡಿ ಹೆಂಗೆ ನೋಡಿ ನಾವು ಪಾಯಸ ಹೆಂಗೆ ಕಲಿಸ್ತಾಯಿದ್ದೀವಿ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಫಾರ್ ಶುಂಠಿ. ಈ ಥರ ಮಾಡೋದ್ರಿಂದ ಶುಂಠಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಹಣಕಾಸಿನಲ್ಲಿ ಇಂಥವನ್ನೆಲ್ಲ ಹಾಕಿದ್ರೆ ಶುಂಠಿ ಚೆನ್ನಾಗಿ ಬರುತ್ತೆ ಅಂತ ಯಾರಪ್ಪ ಅಗ್ರಿಕಲ್ಚರ್ ಫೀಲ್ಡವ್ರು ಮಾಡಿರೋದು. ಇದನ್ನೆಲ್ಲ ನಾವು ನ್ಯಾಚುರಲ್ ಮಾಡೋಕ್ಕೆ ಹೋಗ್ತೀವಿ, ಬಟ್ ಇದು ಹಾಕಿ ಹೋದರೆ ಯಾವುದು ಶುಂಠಿ ಬರೋಲ್ಲ. ಸೊ ಫೈನಲಿ ಆಗಿದೆ ಎಲ್ಲ ಶುಂಠಿಗೆ ಔಷಧಿ ಕದ್ರಾಗಿದೆ. ಹಾಂ ಮಗಳ್ರಿ ನಡ್ರಿ ಮಕ್ಕಳಮ್ಮ. ನಮ್ಮಮ್ಮವರು ಮೊದಲನೇ ಮಗನ ಮಗೀತಿದ್ದಾರೆ. ಒಂದು ಸತಿ ಎತ್ತುವಿದ್ದು ಮಕ್ಕ ಹೋಯ್ತು. ಆಯ್ತು ಹೇಳು ಹಂಗಿಡು. ಹಾಂ ಹಂಗೆ ಎತ್ತುಯಿ. ಹಾಂ ಈಗ ಮಕ್ಕ ಹೋಗ್ಲಿ ಮಗಿತಾವ್ರೆ. ಹಂಗೆ ಮಗ್ದು ಐತಿಯಾ ಈ ಥರ ಹಿಂಗೆ ಸಾಲ ಐತಲ್ಲ, ಈ ಸಾಲು ಮಧ್ಯಕ್ಕೆ ಗುಣಿಗೆ ಒಂದು ಮಗ್ಗು ಇಕ್ಕಂಡು ಹಿಂಗೆ ಹೋಗ್ತಾ ಇರಬೇಕು. ಇದೊಂದು ಹೊಲ ಮತ್ತು ಅದೊಂದು ಹೊಲ, 2 ಹೊಲ ಐತೆ. ಎಷ್ಟಾಗುತ್ತೆ ಅಷ್ಟೋ ಎತ್ಕೊಳಕ್ಕಾಗಷ್ಟು. ಈ ಬಕೀಟು ಇದ್ದರೆ ಇದು ನನ್ನ ಬಕೀಟ್. ಇದು ನಾನು ಚಿಕ್ಕ ಹುಡುಗನಿಂದನೂ ಐತೆ ಆ ಬಕೀಟು. ಅದೇ ಬಕೀಟಲ್ಲಿ ನಾನು ಚಿಕ್ಕ ಹುಡುಗನಲ್ಲೂ ಗೊಬ್ಬರ ಹಾಕ್ತಾಯಿದ್ದು ಎಲ್ಲದ್ದು ಇದೇ ಬಕೀಟು. ಬಾತ್ರೂಮಿಗೆ ನೀರು ತಗೊಂಡು ಹೋಗ್ತಿದ್ದು ಇದೇ ಬಕೀಟ್. ಯಾಕೆಂದರೆ ಅದು ಮೀಡಿಯಮ್ ಬಕೀಟ್, ಎತ್ತಕ್ಕಾಗುತ್ತೆ, ಆರಾಮಾಗಿ ಎತ್ತಕ್ಕಾಗುತ್ತೆ. ಅದು ಆರಾಮಾಗಿ ಎತ್ಕೋಬೋದು ಆ ಬಕೀಟು. ಕೈ ಕೊರೆಯಲ್ಲ ಏನಿಲ್ಲ, ಚೆನ್ನಾಯ್ತು ಆ ಬಕೀಟು. ಸೊ ಬಕೀಟಲ್ಲಿ ಔಷಧಿ ತುಂಬ್ಕೊಂಡಿದ್ದೀವಿ. ನಾವು ಇವಾಗ ಇನ್ಸ್ಟಾಗ್ರಾಮ್ ರೀಲ್ ಆಲ್ಗರಿದಮ್ ಅಪ್ಲೈ ಮಾಡ್ತಿದ್ದೀವಿ. ಯಾಕೆಂದರೆ ಕೊನೆಯಿಂದ ಆ ಕಡೆಯಿಂದ ಹಾಕೊಂಬಂದರೆ ಕೊನೆಗೆ ಹತ್ರ ಬಂದರೆ ಈಸಿ ಅನಿಸುತ್ತೆ ಅಂತ ಫಸ್ಟು ಲಾಸ್ಟಿಂದ ಗುಣಿಗೆ ಹಾಕೊಂಬರೋಣ ಔಷಧಿನ ಅಂತ ಲಾಸ್ಟಿಗೆ ಹೋಗ್ತಾಯಿದ್ದೀವಿ. ಸೊ ಇಲ್ಲಿಂದ ಶುರು ಮಾಡ್ತಾಯಿದ್ದೀವಿ. ಎವ್ರಿ ಒನ್ ಕ್ಯಾನ್ ವಾಚ್ ಹೌ ಕ್ಯಾನ್ ವಿ ಪುಟ್ ದಿ ಔಷಧಿ ಫಾರ್ ಶುಂಠಿ ಹಿಯರ್. ಇಲ್ಲೊಂಚೂರು ತ್ಯಾವ ಐತೆ. ಹಾಂ ಮಮ್ಮಿ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ನಂದು ಈ ಸಾಲು ನಡಿ, ಇಲ್ಲೇ ಉಯ್ಯಿ ನೋಡೋಣ, ಸ್ಟಾರ್ಟ್ ಮಾಡು. ನೋಡಿ ನಮ್ಮ ಅಮ್ಮ ಫಸ್ಟ್ ತೋರಿಸುತ್ತೆ, ನಾವು ಅದ್ರ ಥರ ಮಾಡ್ತೀವಿ.
ಹಾಂ ಗುಣಿಗೆ ಹಂಗೆ ಹೋಯ್ದ್ರೆ ಆತ ಹಿಂಗೆ ಉಯ್ಕೊಂಡು ಹೋಗಮ್ಮ ಅವು ಆ ಥರ ಹೋಯ್ದ್ರೆ ಗುರು ದಿನವೆಲ್ಲ ಆತ್ತೆ ಮಧ್ಯೆ ಕುಯ್ಕೊಂಡು ಹೋಗಮ್ಮ ಅದು ಇಳ್ಕೊಳುತ್ತೆ ಹಾಂ ಅಲ್ಲೂ ಹಿಂಗೆ ಒಂದೇ ಸಮ ಕುಯ್ಕಿ ಹೋಗು ಶ್ರೀಕಾಂತ್ ಒಯ್ಲ್ಲ ನೀನು ಶ್ರೀಕಾಂತ್ ಅವ್ರು ಈಗ ಒಯ್ತಾರೆ ನೋಡಿ ಈಗ ನಾವು ಆ ಥರ ಹೋಯ್ತೀವಿ ನಾವು ಶ್ರೀಕಾಂತ ಆ ಸಾರಿಗೆ ನಡಿ ಶ್ರೀಕಾಂತ ಹಾಂ ಹಂಗೆ ಉಯ್ಕೊಂಡು ಹೋಗ್ತಾರೆ ಶ್ರೀಕಾಂತ ನಾರು ಹಂಗೆ ಅನ್ಕೊಂಡಿರೋದಲ್ಲಿ ಸ್ವಲ್ಪನೇ ಉಯ್ಕೊಂಡು ಹೋಗಿ ಶ್ರೀಕಾಂತ ಹಂಗೆ ಇದ್ರೆ ಈಸಿ ಅನಿಸುತ್ತೆ ನೋಡಿ ನಾವು ಉಯ್ತೀವಿ ಹಿಂಗೆ ಒಂದು ಕಡೆಯಿಂದ ಹಿಂಗೆ ಉಯ್ಕೆ ಹೋಗ್ತೀವಿ ಗುಣಗುಣಿ ಶ್ರೀಕಾಂತ ಶುಂಠಿ ಇಲ್ದೇ ಇರೋದಕ್ಕೆ ಏನು ಉಯ್ಯಕೋಬೇಡ ಈ ಥರ ಇಡೀ ಹೊಲನೆಲ್ಲ ಹಿಂಗೆ ಫುಲ್ ಮಾಡಬೇಕು. ಇದು IT ಕೆಲಸಕ್ಕಿಂತ ಅಗ್ರಿಕಲ್ಚರ್ ಕೆಲಸ ಈಸಿ, ಅದು ಇಷ್ಟಪಟ್ಟು ಮಾಡಬೇಕು. ಸುಮ್ಮನೆ ದಿನವೆಲ್ಲ ಮಾಡೋಂಗಿರಲ್ಲ. ಇಲ್ಲಿ ನೋಡಿ ಇದು 2 ಅವರಿಗೆ ಕೆಲಸ ಮುಗಿಯುತ್ತೆ, 2 ಅವರ್ ಕೆಲಸ ಮುಗಿಸೋದು, ನೆಕ್ಸ್ಟ್ ಹೋಗಿ ಒಂದು 2 ಅವರ್ ರೆಸ್ಟ್ ಮಾಡ್ಬೋದು. ಬಟ್ ಬ್ಯಾಂಗ್ಳೂರಲ್ಲಿ ಎಲ್ಲ ಹಂಗಲ್ಲ, ತಿಕ್ಕಾರ್ಕೊಂಡು ಮಾಡ್ತಾನೆ ಇರಬೇಕು ಬೆಳಗಿನ ಸಂಜೆವರೆಗೂ, ಆ ಥರ ಇರುತ್ತೆ. ಸೊ ಮೊದಲನೇ ಬಕೆಟಲ್ಲಿ 1.25 ಸಾಲಿಗೆ ಆಗೈತೆ. ಸೊ ನಾವು ಕ್ಯಾನಿಗೆ ತುಂಬ್ಕೊಂಡು ಈ ಥರ ಹಾಕಿದ್ರು ಗುಣಿಗೆ ಅಷ್ಟೇ ಆಗ್ತಾಯಿತ್ತು. ನಮ್ಮ ಅಣ್ಣಾಜಿಯಾದ ಭರತ್ BL ಅವರು ಮತ್ತು ನಮ್ಮ ಊರಿನ ಈಶಯ್ಯ ಅವರು ಸೇರ್ಪಡೆಯಾಗಿದ್ದಾರೆ. ನಮ್ಮ ಜೊತೆಗೆ ಈಶಯ್ಯ ಮತ್ತು ಭರತ್ ಬಂದವ್ರೆ. ನಮ್ಮ ಭರತ್ ಅವರು ಮಾತು ಜಾಸ್ತಿ, ಕೆಲಸ ಕಮ್ಮಿ. ಸೊ ನಾನು ಮಾಡ್ತಿದ್ದೀನಿ ಅಂತ ಹೇಳ್ತೀನಿ, ಕೆಲಸ ಮಾಡ್ತಾರೆ. ಇವಾಗ ಒಂದು ಸ್ವಲ್ಪ ಕೆಲಸ ಫಾಸ್ಟ್ ಆಗುತ್ತೆ, ನಾವು ಜಲ್ದಿ ಮುಗಿಸಿ ಮನೆಗೆ ಹೋಗ್ತೀವಿ. ದಿನವೆಲ್ಲ ಕೆಲಸ ಮಾಡಿರೋ IT ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅವರಿಗೆ, ರೆಸ್ಟ್ ಇರಲಿ ಏನಿರಲ್ಲ. ನಾವು ನೋಡಿ ಇಲ್ಲಿ 2 ಅವರ್ ಕೆಲಸ ಮಾಡಿ ಆರಾಮಾಗ 1 ಅವರ್ ರೆಸ್ಟ್ ಮಾಡ್ಬೋದು. ಏನಂತೆ ಈಶಿ ಅಲ್ವಾ? ಈಗ ನೋಡೋ ನಾವು 2 ಗಂಟೆ ಕೆಲಸ ಮಾಡಿ 1 ಗಂಟೆ ನಿದ್ದೆ ಮಾಡ್ರಿ ಅವನಾರು ಕೇಳ್ತಾನ? ಮತ್ತು ಅಲ್ಲಿ ಬೆಂಗಳೂರಲ್ಲಾದರೆ ಮತ್ತು ನೋಡಿ ನಮ್ಮ ಈಶೆ ಮತ್ತು ಈಶೆ ಹೇಳ್ತೇವ, ನಮ್ಮ ಈಶೆ ಒಂದೊಂದು ಜಗ್ ತಂದು ಕೊಡ್ತೀವಿ, ನಾವು ಡಂಪ್ ಮಾಡ್ತೀವಿ. ಈ ಸತಿ ನಮ್ಮ ಈಶೆ ಏನು ಮಿಂಚಿಸ್ತೀವಿ ನಾವು ಯೂಟ್ಯೂಬಲ್ಲಿ ಸದ್ಯ. ನಾವೇನು ತಪ್ಪು ಮಾಡ್ತಿದ್ದೀವಿ ವಿಷಯ ಎಲ್ಲ ತಾನೇ. ನಾವು ದುಡಿಯೋ ಅಂಥ ಕೆಲಸನ 4 ಜನಕ್ಕೆ ತೋರಿಸ್ತಿದ್ದೀವಿ ಒಳ್ಳೆ ರೀತಿಲಿ, ಅಷ್ಟೇ ಅಪ್ಪ. ಸರಿ ಇದು ಅರ್ಥಾಗತ್ತೆ ನಾನು ಬಿಡು, ಇದು ಚಾರ್ಜಾಗಿ ಕುಡಿ. ಸರಿ ಬಿಡು. ನಮ್ಮ ಈಶೆ ಅವ್ರಿಗೆ ಥ್ಯಾಂಕ್ಸ್. ಒಳ್ಳೆ ಕೆಲಸಕ್ಕೆ ಯಾರೇನೋ ಅಡ್ಡಿ ಬರೋಲ್ಲ, ಅಡ್ಡಿ ಬಂದರೂ ಅವರೇ ಹೊರಟೋಗ್ಬಿಡ್ತಾರೆ ಗುರು. ಅವಪ್ಪ ನಮ್ಮ ಶ್ರೀಕಾಂತು ಹೆಂಗೆ ಹೆಲ್ಪ್ ಮಾಡ್ತಾರೆ ನಮಗೆ. ಶ್ರೀಕಾಂತಿಗೆ ಹೊಸ ಮೊಬೈಲ್ ಬರುತ್ತೆ ಸ್ವಲ್ಪ ದಿನದಲ್ಲಿ. ಸೊ ಅವರು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ತಾರೆ, ಗೇಮ್ ಆಡ್ತಾರೆ, ಎಲ್ಲ ಏನೇನೋ ಹೊಸ ರೀತಿಗೆ ಟೆಕ್ನಿಕಲ್ಲಿ ಟ್ರೈ ಮಾಡ್ತಾರಂತ ಅವರು. ನಾನೆಲ್ಲ ಕಣವ ಬೆಡ್ ಹೊಡ್ಸಿದ್ದಿಲ್ಲ, ನನ್ನ ಮೇಲೆ ಸುಳ್ಳು ಹೇಳ್ಬೇಡ ನೀನು ಗುರು. ನಾನು ಬೆಡ್ ಹೊಡ್ತೀನಿ ಅಂತ ನನ್ನ ಮೇಲೆ ಸುಳ್ಳು ಹೇಳಿ ನನ್ನ ಮೇಲೆ ಕೂಗಾಡ್ತವನಿ. ಹೊಡ್ಸಿರೋದೇ ಈ ನನ್ನ ಮಗ ಬೆಡ್ಡು, ಹೆಂಗೆ ಬೇಕು ಹಂಗೆ ಬೆಡ್ ಹೊಡ್ಸಿದ್ದಾರೆ ಅಂತ ನಮ್ಮ ಅಮ್ಮನ ಕೈಲಿ ನನ್ನ ಕೈಲಿ ಕೂಗಾಡ್ತವನೆ. ಎಂತೆಂಥ ಜನರಿರ್ತಾರೆ ಅಂದರೆ. ಕರೆಕ್ಟ್ ಅಲ್ವೇ ನಿಶೆ ಬೆಡ್ಡು? ಮತ್ತು ನೋಡು ಸುಮ್ಮನೆ ಡವ್ ಮಾಡ್ತಾನಲ್ವ ಅವನು. ಕರೆಕ್ಟಾಗಿ ಹೆಂಗೆ ಅಡ್ಡ ಮಾಡಿ ಕೊಡ್ತೀನಲ್ವ ನಿಶೆ? ನಾವು ಹೊಡ್ಸಿರೋದು ಬೆಡ್ ಪಕ್ಕನೇ ಇರುತ್ತೆ. ಈಶೆ ಪ್ಲ್ಯಾನ್ ಮಾಡಿ ಹೊಡ್ಸಿದ್ಕಣ ಈಶೆ. ಹೇಳಿ ಈಶೆ ನೀನು ಇಲ್ಲಿ ಸೂಪರ್ ಎತ್ಕಳ ಇದೊಂದು ಅಲ್ಲೇ ಇಲ್ಲ ಆ ನೀರಾ? ಅಲ್ಲ 2 ಗಂಟೆಗಳು ಕರ್ಸ್ತೀನಿ ತಡಿ, ಗಂಟೆಗಳು ಕರೆಸಿ ಕಡೆಗೆ ಬಗ್ದು. ಶ್ರೀಕಾಂತ್ ಮತ್ತೆ ಹೇಗನ್ಸಿದೆ ಕೆಲಸ ಮಾಡ್ತಿರೋದು ಶ್ರೀಕಾಂತ್? ಹೇಳವರ ನೀನು ಮುಂದೆ ನೆಕ್ಸ್ಟ್ ಕಂಟೆಂಟ್ ಕ್ರಿಯೇಷನ್ ಹೇಳಿಲ್ಲ, ಸ್ಮೈಲ್ ಕೊಡು ಅಂದ ತಬರ್ಲ ಜಲ್ದು ಹೋಗಮ್ಮ. ಇಲ್ಲಿ ಹಾಕೋದಲ್ದಲೇ ಹೋಗಿ ಮತ್ತೆ ಬೇರೆ ತರಬೇಕಂತ ನಮ್ಮ ಅಮ್ಮಗೆ. ನೋಡಿ ಈಶೆ ಹೆಂಗನತ್ ನಮ್ಮಮ್ಮ, ಈಶೆ ಇಲ್ಲಿ ಮಾಡೋದು ಸಾಕಲ್ದಲ್ಲೇ ಹೋಗಿ ತಗೊಂಬೇರೆ ಬರ್ಬೇಕಂತೆ. ಅದಕ್ಕೆ ಸುಮ್ಮನೆ ಬೈತಾರ, ಇದೊಳ್ಳೆ ಕತೆ ಆತಪ್ಪ. ಶ್ರೀಕಾಂತ್ ನೋಡೋ, ಶ್ರೀಕಾಂತ ಅಮ್ಮ ಒಂದು ಮಾತು ಬೈಯಲ್ಲ ಅವೆಲ್ಲ. ಶ್ರೀಕಾಂತ ಬೈತ್ ನಿಮ್ಮ ಅಮ್ಮ ನಿಂಗೆ ಏನಂತ ಬೈತೆ? ಸೊ 1 ಬ್ಯಾರಲ್ ಔಷಧಿ ಖಾಲಿ ಮಾಡಿದ್ವಿ, 1 ಡ್ರಮ್ ಫುಲ್ ಖಾಲಿ ಆಗೈತೆ. ಸೊ ಇನ್ನೊಂದು ಡ್ರಮ್ ಬೇಕು. 2 ಬಣ್ಸಾಲೋಗೆ 1 ಡ್ರಮ್ ಖಾಲಿ ಐತೆ. 2 ಬಣ್ಸಾಲಿಗೆ ಇನ್ನೊಂದು ಡ್ರಮ್ ಆಗುತ್ತೆ. ಇನ್ನೊಂದು ಹೊಲಕ್ಕೆ ಶಾರ್ಟೇಜ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಈ ಔಷಧಿ ಒಯ್ಯೋದ್ರಿಂದ ಶುಂಠಿಗೆ ಏನಪ್ಪ ಅಂದರೆ
ಒಂಥರ ಏನೋ ರೋಗ ಬರಲ್ಲ ಅಂತ, ರೋಗ ಬರ್ದಂಗೆ ಇದು ಡೆವಲಪಿಗೋಸ್ಕರ. ಇದಕ್ಕೇನಂದರೆ ನಾವು ಈಗ DAP 20-20 ಇವು 4 ಚೀಲ ಹಾಕೋದ್ರಿಂಗಿಂತ ಇದನ್ನ ಈ ಥರ ಕದ್ರಬಿಟ್ಟು ಇದ್ದರೆ ಅದರಷ್ಟೇ ಪವರ್ ಇರುತ್ತೆ ಅಂತ ಈ ಥರ ಗುಣಿಗುಯ್ಯೋದು. ಡೆವಲಪ್ ಆಗೋಸ್ಕರ ಸ್ಟಾರ್ಟಿಂಗ್ ಹೋಗ್ತಾರೆ. ಇವರು ನಮ್ಮ ಸಹಾಯಧಾರಿಗಳು ಎಲ್ಲ ತಂದು ಒಯ್ತವ್ರೆ ಔಷಧಿಗಳ. ಇವ್ರ ಹತ್ರ ಒಂದು ಟ್ರ್ಯಾಕ್ಟ್ರ್ ಇದೆ. ಸೊ ಅವ್ರದ್ದೊಂದು ರಥದಲ್ಲಿ ಹೀರೋ ಥರ ಓಡಾಡ್ತಾರೆ ಫುಲ್ ಊರು ತುಂಬಲ್ಲಿ. ಇವ್ರದ್ದೇ ಅವ ಬಾಗರಹಳ್ಳಿಗೆ ಬಂದ್ಬಿಟ್ಟು ಭಾರತ್ ಅವ್ರು ಯಾರು ಅಂದರೆ ಫುಲ್ ಫೇಮಸ್ಸು. ಕಿರತಕ ಪಾರ್ಟು ಅಂತಾರೆ, ಆ ಥರ ಫೇಮಸ್ಸು. ಏನಂತೀರ ಶ್ರೀಕಾಂತ್? ಸುಗ್ರು ಬನ್ನಿ ನೆಕ್ಸ್ಟ್ ಇನ್ನೊಂದು ಡ್ರಮ್ಗೆ ಔಷಧಿ ಕದ್ರಿ ಫುಲ್ ಕಂಪ್ಲೀಟ್ ಮಾಡ್ಬಿಡೋಣ. ಇವತ್ತು ಮುಗಿಸಿ ಹಿಂಗಾದ್ರೂ ಮಾಡಿ ನಾಳೆ ಆಫೀಸಿಗೆ ಹೋಗಬೇಕು. ಇವತ್ತು ಕೆಲಸ ಫುಲ್ ಕಂಪ್ಲೀಟ್ ಮಾಡಲೇಬೇಕು, ಇಲ್ಲಾಂದರೆ ನಾಳೆ ಅವನ್ನೆಲ್ಲ ಕೆಲಸ ಕಂಪ್ಲೀಟ್ ಮಾಡಲ್ಲ ಅವರು. ಶ್ರೀಕಾಂತ ಇನ್ನೊಂದು ಬೇರಲ್ಲಿಗೆಲ್ಲ ರೆಡಿ ಮಾಡ್ತವನೇ, ಎಲ್ಲ ಓಪನ್ ಮಾಡಿ. ಶ್ರೀಕಾಂತ್ ಕರೆಕ್ಟಿಗೆ ಊರಲ್ಲಿ ಮಾಡಕ್ಕೆ ಚಂದನ, ಹೊರಗೆ ಹೋಗಿ ಚಂದನ ಊರಲ್ಲಿ ಮಾಡಕ್ಕ. ನಿಮ್ಮ ಅಮ್ಮಗೆ ಹೇಳಿರಿಗೆ ಏನಾರಿದ್ದೀವ ಅಮ್ಮ? ನೋಡಪ್ಪ ಅವ್ರ ಅಮ್ಮ ಎಲ್ಲರಿಗೂ ಇರೋನಂತೆ ನೋಡಿ. 1 ಅವರಲ್ಲಿ ಅರ್ಧ ಹೊಲ ಮುಗಿಸಿದ್ದೀವಿ. ಮತ್ತೀಗ ಹೋಗಿ ಬಾವಿ ಏನು ಮಾಡ್ಕೊಂಡು ಮತ್ತೆ ಡ್ರಮ್ಮಿಗೆ ನೀರು ತುಂಬೋವರೆಗೂ ರೆಸ್ಟು. ಗೀತಾಂಟಿ ಏನು ಸಮಾಚಾರ? ಮತ್ತೆ ಯಾವ ಕಡೆ ಹೋಗಿದ್ರಿ? ಗೀತಾಂಟಿ ದನ ಕಟ್ಟಾಕಿ ಈ ಊಟ ಅಡುಗೆ ಮಾಡಕ್ಕೆ ಹೋಗ್ತಿದ್ಯಾ? ಚೈತ್ರಕ್ಕೆ ಐತೆ ಹೋಗಿ ಊಟ ಮಾಡೋದು ಮಕ್ಕಳೋದು. 2ನೇ ಬೇರಲ್ಲಿಗೆ ನಾವು ಈಗ ಆಗ್ತಾಯಿದ್ವಿ. ನಮ್ಮ ಬಯ್ಯ ಹೋಗಿ ಬಾವಿ ಏನು ಮಾಡ್ಬೋದಿದ್ದಾರೆ, ನೀರು ಬರ್ತಿದ್ದಾವೆ. 2ನೇ ಬ್ಯಾರೆಲ್ಗೆ ಹಾಕ್ತೀವಿ. ಜಗ ಓ ಕೆಂಪಿರುವೆ ಬೇರೆ ಕೊಡ್ತಿರೋದು. ಮುಗಿದ್ಮೇಲೆ ಹಿಂಗೊಂದೆರಡು ಹಾಕಿ ಹಿಂಗೆ ಕುಡು ಹಾಕ್ಬೇಕು. ಏಕೆಂದರೆ ಅದರೊಳಗಡೆ ಒಂದು ಚೂರು ಇರುತ್ತೆ. ಚಿಕ್ಕ ಹುಡುಗರು ನಮ್ಮ ಅಮ್ಮದಿರು ನಮಗೆ ತಾನೇ ಕೊಡ್ತಾರೆ. ಹೆಂಗೆ ಮುಚ್ಚಲಿಕ್ಕೆ ಹಿಂಗೆ ಅಳ್ಳಾಡ್ಬೇಕು. ನಮ್ಮ ಈಚೆ ನೋಡಿ ರಗಾಡ್ತಾ ಇತ್ತು ನಾನು ವೀಡಿಯೋ ಮಾಡೋಕ್ಕೆ. ಮತ್ತು ಈಚೆ ಇನ್ನೇನು ಸಮಾಚಾರ? ನಮ್ಮ ಈಚೆ ಫುಲ್ ಆಚೆ ಆಯ್ತು ಗುರು. ಇದೊಂದು ಹಾಕ್ಬಿಟ್ಟು ಮುಗಿಸ್ಬಿಟ್ರೆ ಮುಗಿದೋಗ್ಬಿಡುತ್ತೆ ಹಂಗೆ. ಎರಡನೇ ಓಯ್ ನಮ್ಮ ಭುವನ್ ಬಂದ, ನಮ್ಮ ಬಗರಳ್ಳಿ ಕಿಂಗ್ ಭುವನ್ ಬಂದು. ಭುವನವ್ರೆ, ನಮ್ಮ ಭುವನ್ ಬಂದ. ಇನ್ಮೇಲೆ ಕೆಲಸ 200 ಕಿಲೋಮೀಟರ್ ಸ್ಪೀಡಲ್ಲಿ ಆಗುತ್ತೆ. ಏನಂತೀರಾ? ಅದಕ್ಕೆ ಮತ್ತೆ ನೀನು ರೀಲ್ ಆಗ್ದಾಗ ಮತ್ತೆ ಭುವನ್ ಎಲ್ಲಿಗೆ ಹೋಗಿದ್ರಿ ಇಷ್ಟವರೆಗೂ? ಹೊಲ್ದೇ ಇದ್ದ. ಈಗ ನಮ್ಮ ಭುವನ್ ಅವ್ರು ಸೇರ್ಪಡೆ ಆಗಿದ್ದಾರೆ ನಮ್ಮ ಜೊತೆಗೆ. ಫುಲ್ಲು ಸಕ್ಕತ್ತಾಗಿ ಮಾಡ್ತೀವಿ. ನಮ್ಮ ಶ್ರೀಕಾಂತ್ಗೆ ಒಬ್ಬ ಪಾರ್ಟ್ನರು. ಏನಂತೀರ ಭುವನ್ ಅಲ್ವಾ? ನಮ್ಮ ಭುವನೊಂದು ಊರೊಳಗೆ ಬೈಕ್ ಹೊಡೆದಿರೋ ಅಂಥ ಒಂದು ವೀಡಿಯೋ 60K ವ್ಯೂಸ್ ಐತೆ. ನಾವು ಇವತ್ತಿನವರೆಗೂ ಮುಕ್ಲಾರೆ ಅಷ್ಟೊಂದೆಲ್ಲ ಎಡಿಟ್ ಮಾಡಿ ವೀಡಿಯೋ ಹಾಕಿದ್ರು ಒಂದು ವೀಡಿಯೋಗೂ ಅಷ್ಟೊಂದು ವ್ಯೂಸ್ ಬಂದಿಲ್ಲ. ನಮ್ಮ ಭುವನ ಜಸ್ಟ್ ಹಿಂಗೆ ಬುರ್ರ ಅಂತ ಹೊಡೆದಿರೋ ಒಂದು ಬೈಕಿನ ವೀಡಿಯೋ 60K ವ್ಯೂಸ್ ಆಗಿದೆ. 2ನೇ ಬ್ಯಾರಲ್ ಡ್ರಮ್ ಖಾಲಿ ಮಾಡೋಣ ಅಂತ ಹೋಗಿದ್ದೀವಿ. ಈ ಥರ ಮಕ್ಕೊಂಡು ಹೋಗ್ತಿರ್ಬೇಕು ಅಷ್ಟೇ. 5-5 ನಿಮಿಷಕ್ಕೆ ಒಂದೊಂದು ಕ್ಯಾನು ಬಕೆಟ್ ಖಾಲಿ ಮಾಡ್ತಾ ಇರ್ಬೇಕು ಅಷ್ಟೇ. ನಾವು ಸ್ಟಾರ್ಟಿಂಗ್ ಬಂದಾಗ 3 ಜನ ಬಂದಿದ್ದು ಅಷ್ಟೇ. ಇವಾಗ ನೋಡಿ ಹೊಲದ ತುಂಬ ಚೆನ್ನಾಗಿದ್ದಾರೆ. ಊರಲ್ಲಿ ಹಂಗೆ ಕೆಲಸ ಮಾಡ್ತಿದ್ದಂಗೆ ಒಬ್ಬೊಬ್ಬರಾಗಿ ಜಾಯ್ನ್ ಆಗ್ತಿರ್ತಾರೆ. ಹಂಗೆ ರೋಡಲ್ಲಿ ನಡ್ಕೊ ಹೋಗ್ತಾ ಇರ್ಬೇಕಾದ್ರೆ ಬಾಮಾರೆ ಒಂದು 5 ನಿಮಿಷ ಅಂದರು ಹಂಗೆಲ್ಲ ಬರ್ತಾಯಿರ್ತಾರೆ. ಸೊ ಇದು ಹಳ್ಳಿ ಪವರ್ ಅಂದರೆ. ಅದರಲ್ಲಿಂತೂ ನಮ್ಮ ಭುವನ್ ಬಂದಿದ್ದು ಭಾಳ ಖುಷಿ ಆಯಿತು ನನಗೆ. ಒಂದು 5 ನಿಮಿಷ ನಮ್ಮ ಮಾಜಿ ಅಧ್ಯಕ್ಷರು ಈಗ ಯುವಕರ ಸಂಘಕ್ಕೆ. ಏನೋ ಅಪರೂಪಕ್ಕೆ ಕೆಲಸ ಮಾಡ್ತಿದ್ಯಲ್ಲ, ಅದಕ್ಕೆ ಹಿಂಗೆ ಅನಿಸ್ತೈತೆ ನಿಂಗೆ. ವಾಪಸ್ ಹೋಗೋಣ. ಆಗೋಗಿ ನೀನು ಹಂಗೆ ನೋಡ್ಗುರು. ನಮ್ಮ ಅಣ್ಣ ಅಪರೂಪಕ್ಕೆ ಕೆಲಸ ಮಾಡ್ತಾನೆ. ಏನು ಡೈಲಿ ಇದೇ ಥರ ಕೆಲಸ ಮಾಡೋಂಥರ ನಾಟಕ ಮಾಡ್ತಾನೆ ನೋಡಿ. ನಮ್ಮ ಪಾಪಣ್ಣವ್ರು ಬಂದವ್ರೆ ಈಗ ನಮಗೆ ಹೆಲ್ಪ್ ಮಾಡೋದಕ್ಕೆ ಲಾಗಲ್ಲಿ. ನಮ್ಮ ಭುವನ್ ಒಂದು ಸಾಂಗ್ ಹಾಕಿದ್ದಾನೆ ಗುರು. ಯಾವ ಲೆವೆಲ್ ಸಾಂಗ್ ಹಾಕಿದ್ದಾನೆ ನೋಡಿ, ತೋರಿಸ್ತೀನಿ ಹಂಗೆ. ಹೆಂಗೆ ಅಣ್ಣನ ಸಾಂಗು ಬೇಜಾರಾಗ್ದಂಗೆ ಹೊಲದಲ್ಲಿ ಹಂಗೆ ಶುಂಠಿ ಗಿಡಗಳು ತಕ್ಕತೆಯಿಂದ ಕುಣಿದ್ಬಿಡ್ಬೇಕು ಆ ಸಾಂಗ್ ಕೇಳಿ. ಪಕ್ಕದಲ್ಲಿರೋ ಹೆಣ್ಣು ಶುಂಠಿಗೂ ಪ್ರೀತಿಸಕ್ಕೆ ಹಿಂದೆ ಮುಂದೆ ನೋಡ್ಬೇಕು ಅಂತ ಸಾಂಗ್ ಹಾಕೇನೆ ನಮ್ಮ ಭುವನ್. ಒಂದು ಆಯ್ ಹೇಳ್ರಿ ಇಲ್ಲಿ. ಅದಕ್ಕೆ ಮಾರ ಇಲ್ಲಿ ನೋಡ್ಬಿಟ್ಟು ಧನುಷಿಗೆ ಆಯ್ ಹೇಳೋ. ಗುರು ಮುಗೀತು ಗುರು. ದೊಡ್ಡ ಹೊಲ ಫುಲ್ ಮುಗೀತು. ಈಗ ನಾವು ಚಿಕ್ಕ ಹೊಲಕ್ಕೆ ಶಿಫ್ಟ್ ಆಗ್ತಿದ್ವಿ. ಇದು ದೇವ್ರ ಹೊಲ. ಇದು ನಾವು ದೇವಸ್ಥಾನ ಪೂಜೆ ಮಾಡೋದ್ರಿಂದ ಈ ಹೊಲ ನಮಗೆ ಊರ ಕಡೆಯಿಂದ ಹೊಡೆಯಕ್ಕೆ ಕೊಟ್ಟವ್ರೆ. ದೊಡ್ಡ ಹೊಲ ಮುಗಿಸಿ ಈಗ ಚಿಕ್ಕ ಹೊಲಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ.
ವಿತ್ ದ ಪವರ್ ಆಫ್ ಭುವನ್ ಆ್ಯಂಡ್ ಶ್ರೀಕಾಂತ್ ಜಲ್ದಿ ಮುಗಿಸ್ತಿದ್ವಿ. ನಮ್ಮ ಭಯ್ಯ ಎಲ್ಲ ಮಗ್ಸ್ ಕೊಡ್ತವ್ರೆ. ಇದೊಂದೆಲ್ಲ ಮುಗಿಸಿದ್ರೆ ಕಂಪ್ಲೀಟ್ ಆಗೋಯ್ತು. ಪ್ರೋಟೀನ್ ಪ್ರೊವೈಡಿಂಗ್ ಫಾರ್ ಶುಂಠಿ. ಒಂದು ಟ್ಯಾಗ್ ರೀತಿ ನಮ್ಮ ಅದು ನೋಡಪ್ಪ, ನಮ್ಮಮ್ಮ 61 ಮಂಗ್ರಿ ಬಾಚಿ ಹಾಕಿದೆ ಅಂತ ಕಳೆವಲ್ಲ. ಈ ಚಿಕ್ಕ ಹೊಲದಲ್ಲಿ 61 ಮಂಗ್ರಿ ಕಳೆವಲ್ ಬಾಚಾಕ್ ಹಾಕಿತ್ತಂತೆ. ಒಂದು ಟ್ಯಾಕ್ರಿ ಫುಲ್ ನಮ್ಮ ಅಮ್ಮನೆ ಕಳೆ ಕಿತ್ತಿ ಬಾಚಾಕಿತ್ತಂತೆ. ಇಲ್ಲ ಇರಮ್ಮ, ಈಗ ಅಲ್ಲ ಕಣಮ್ಮ, ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ, ಒಂದು ಅವಾರ್ಡ್ ಕೊಡ್ಸಾನ ಇರಮ್ಮ. ಶುಂಠಿನೇ ಕಾಣ್ತಿರಲ್ಲ ನೋಡಿ, ಇವಾಗ ಎಷ್ಟು ಶುಂಠಿ ಹೆಂಗೆ ಕಾಣಂಗೆ ಮಾಡೈತೆ ನಮ್ಮಮ್ಮ. ಪಕ್ಕ ಪ್ರಶಸ್ತಿ ಕೊಡ್ಸಾನ. ಸುಮ್ಮನಿರಮ್ಮ, ನೀನು ಎದುರುಬೇಡ ನೀನು. ನೀರು ಔಷಧಿ ಸಾಲ್ಟೇಜ್ ಆಗಿ ಮತ್ತೆ ಎಕ್ಸ್ಟ್ರಾ 2 ಬಕೆಟ್ ತಂದು ಮತ್ತೆ ಹೆಚ್ಚಿಸ್ತಿದ್ದೀವಿ. ಹಂಗೆ ಔಷಧಿಯ ಸಾಲ್ಟೇಜ್ ನಮ್ಮ ಭುವನ್ ಅದರಲ್ಲೇ ಮಕ್ಕಳಿದ್ದಾನೆ, ಸಾಲ್ಟೇಜ್ ಐತೆ ಅಂತ ಅಂದ್ರು. ಅದಕ್ಕೆ ಕಣ ಮರ ಯಾಕೆಂತವ ಹಾಂ ಶ್ರೀಕಾಂತ್ನ ಹೇಳಿದ್ದು. ಆದರೆ ನಮ್ಮ ಭುವನ್ ಇದ್ರೆ ಒಂಥರ ಚೆಂದ. ಇಲ್ಲಿ ಔಷಧಿ ಸಾಲ್ಟೇಜ್ ಆಗಿ ಮತ್ತೆ ಒಂದು 2 ಬಕೆಟು ನೀರು ತಗೊಬಂದು ಹೆಚ್ಚಿಸ್ಕೊಂಡಿದ್ವಿ. ಇಲ್ಲೇ ತಂಬ ಅದನ್ನ. ಸೊ ಮತ್ತಿನ್ನೊಂದು 3 ಬಕೆಟ್ ನೀರನ್ನ ನಮ್ಮ ದಯಾಣ್ಯರ ಮಂತೆಯಿಂದ ನೀರು ತಗೊಬಂದು ಹೆಚ್ಚಿಸ್ಕೊಂಡಿದ್ವಿ. ನಮ್ಮ ಭುವನ್ ಅವ್ರು ಫುಲ್ಲು ಕದರ್ತವ್ರೆ, ನೀಟಾಗಿ ಔಷಧಿ ಶುಂಠಿ ಗೆಡ್ಡಿಗೆ ಹೋಗ್ಲಿ ಅಂತ. ಉಯ್ಯಮ್ಮ ಆಗತ್ತಂತ ಬಿಡ್ರ. ನಮ್ಮ ಅಮ್ಮ ಹೇಳಿದ್ಮೇಲೆ ಮುಗೀತು ಫೈನಲ್ಲು. ಇಲ್ಲಿಗೆ ಕೊನೆ ಚೆಂಬು ಮುಗೀತು. ಇದು ಕೊನೆ ಸಾಲಿದು ಮುಗೀತು. ನಮ್ಮ ಶ್ರೀಕಾಂತ್ ಆ ಕಡೆಯಿಂದ ಬರ್ತವನು ಕೂಡಿಸ್ತಾನೆ. ಸೊ ಫೈನಲಿ ಮುಗೀತು. ನನ್ನ ಮೊಬೈಲಲ್ಲಿ 2% ಚಾರ್ಜ್ ಇರೋದು. ಸಕ್ಸಸ್ಫುಲ್ಲಿ ಪ್ರೊವೈಡಿಂಗ್ ಪ್ರೋಟೀನ್ ಫಾರ್ ಶುಂಠಿ ಈಸ್ ಕಂಪ್ಲೀಟೆಡ್. ನಮ್ಮ ಭುವನು ಕೊನೆ ಸಾಲಿಗೆ ಅವ್ನ ಬಕೆಟಲ್ಲಿ ಒಂದು 2 ಜಗ್ ಉಳ್ಕೊಂಡಿದ್ದೆ ಅಂತ ಮೊದಲನೇ ಸಾಲಿಗೆ ಹೋಯ್ತವನೆ. ಸೊ ಎಲ್ಲ ಬಕೆಟ್ ಖಾಲಿ, ಡ್ರಮ್ಮು ಫುಲ್ ಖಾಲಿ. 2 ಡ್ರಮ್ಮು ಟ್ರೆಂಚಿಂಗ್ ಮುಗ್ದಿದೆ. ನಮ್ಮಮ್ಮ ಅವರು ಫುಲ್ ಕಷ್ಟಪಟ್ಟಿದ್ದಾರೆ ಇವತ್ತು. ಅಮ್ಮ ಊಟ ಏನು ಅಡುಗೆ? ಇವತ್ತು ಒಳ್ಳೆ ಊಟ ಇದೆ. ಒಂದು ಫಂಕ್ಷನ್ ಇದೆ, ಫಂಕ್ಷನ್ ಮನೇಲಿ ಒಳ್ಳೆ ಊಟ ಇದೆ. ಪಾಯಸ, ಒಬ್ಬಿಟ್ಟು ಎಲ್ಲ ಮಾಡಿದಾರಂತೆ. ಕೊನೆಯದಾಗಿ ನಮ್ಮ ಈಶೆ ಅವರಿಗೆ ಒಂದು ಧನ್ಯವಾದಗಳು ಹೇಳ್ತಾ ಬಾಯ್. ಈಶೆಯ ಬಾಯ್ ಹೇಳು. ನೋಡಪ್ಪ, ನೋಡಿ ನಾವು ನಮ್ಮ ಹೊಲ್ದ ಹತ್ರದಿಂದ ಕೆಲಸ ಮಾಡಿ ಬಂದಮೇಲೆ ನಮ್ಮ ಜೊತೆ ನಮ್ಮ ಪಾರ್ಟ್ನರ್ಸ್ಗಳೆಲ್ಲ ಇದ್ದಾರೆ ಆಟ ಆಡೋದಕ್ಕೆ. ಇವರು ಹೊಸೊಬ್ರು ಬಂದಾರೆ. ಇಲ್ಲಿ ಆಯ್ ಮಾಡಿ ಮಗನೇ ಆಯ್ ಮಾಡ್ಲಾ ಮರ ಗೌರವ್. ಏನ ಮರ ನೀನು ಬರಲೇ ಅಲ್ಲ. ನಾವು ಗೌರವ್ ಬರಲೇ ಇಲ್ಲ ಈ ಸತಿ. ಇಲ್ಲೇ ಇದ್ದಾರೆ ನೋಡ್ರಿ ನಮ್ಮ ಪಾರ್ಟ್ನರು. ಏನಪ್ಪ, ನಾವು ಟ್ರಂಚಿಂಗ್ ಮಾಡಕ್ಕೆ ಹೋಯ್ತು ಹೊಲ್ತಕ್ಕೆ, ಗುಣಿಗೆ ಔಷಧಿ ಬಿಡೋಕ್ಕೆಲ್ಲ ಶೂಟಿಂಗ್ ಬಂದು. ನಾವು ಬೆಳಗ್ಗೆ ಹೋಯ್ದು, ನಾನು ಭುವನ್ನು ಆಮೇಲೆ ಶ್ರೀಕಾಂತು, ಈಶಯ್ಯ, ಭರತ್, ನಮ್ಮಮ್ಮ ಎಲ್ಲ ಹೋಯ್ತು. ನೀನು ಬಂದೇ ಇರಲಿಲ್ಲ. ಅದಕ್ಕೆ ಕಣ ಮರ. ನೋಡ್ರಿ ಇವರು ದಚ್ಚು ಅಂತ, ನಮ್ಮೂರು ದಚ್ಚು. ಇವರು ದರ್ಶನು. ನೋಡಿ ನಾವು ನಮ್ಮ 3 ಬಾಯ್ಸ್ ಎಲ್ಲ ಸೇರಿ ನಮ್ಮ ಮನೆ ಪಕ್ಕದಲ್ಲಿ ಸ್ಕಿಡ್ ಹೊಡೆಯೋದು ಕಾಂಪಿಟೇಷನ್ ಇಡ್ತಿದ್ದೀವಿ. ಈಗ ನಮ್ಮ ಪ್ರತಿಯೊಬ್ಬರು ಹುಡುಗರು ಸಕ್ಕದಾಗಿ ಸ್ಕಿಡ್ ಹೊಡಿತಾರಂತೆ. ಬರಲೇ ಗೌರವ್. ಈಗ ಮೊದಲು ನಮ್ಮ ಗೌರವ್ ಅವ್ರು ಬರ್ತವ್ರೆ. ಸಕ್ಕತ್ತಾಗಿತ್ತು. ಈಗ ದಚ್ಚ ಕಮಾನ್ ಬರ್ಲಿ. ಸೊ ಹೆಂಗವರ ದಚ್ಚು ಸಕ್ಕತ್ತಾಗಿ ಸ್ಕಿಡ್ ಹೊಡೆದ. ನೋಡಿ ಇವರೆಲ್ಲ ನಮ್ಮ ಗ್ಯಾಂಗು. ನಾವು ನಮ್ಮೂರಲ್ಲಿ ಶನಿವಾರ ಭಾನುವಾರ ಬಂದಾಗ ಇವರೆಲ್ಲ ನಮ್ಮ ಜೊತೆಗೆ ಇರ್ತಾರೆ. ಇವರು ಜಾಸ್ತಿ ನಮ್ಮ ಜೊತೆಗೆ ಇವ್ರು ಇರ್ತಾರೆ. ನಮ್ಮ ಪಾರ್ಟ್ನರ್ ಗೌರವ್ ಅವರು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ. ಇವ್ರು ನಮ್ಮ ದಚ್ಚೋರು ಈ ಲಾಗಲ್ಲಿ ಬಂದಿದ್ದಾರೆ. ನಾವು ಕೆರೆದಾಡ ಆಡಿದ್ವಲ್ಲ, ಆ ವಿಡಿಯೋದಲ್ಲಿದ್ದರು. ಸೊ ಅದಾದ್ಮೇಲೆ ಈ ವಿಡಿಯೋದಲ್ಲೇ ಬಂದಿರೋದಲ್ಲ ದಚ್ಚು. ಹೆಲ್ಮೆಟ್ ಬರ್ರಿಲಿ. ಸೊ ನಮ್ಮ ಬಡ್ಡಿಸಿಗೆ ನಾನು 2 ಕಿಟ್ಕ್ಯಾಟ್ ತಂದಿದ್ದೆ. ಇದರಲ್ಲಿ 2x2 4 6 2x6 ಶೇರ್ ಮಾಡ್ಕೊಂತೀವಿ ನಾವು ಎಲ್ಲರೂ ಇದ್ರಲ್ಲಿ ಶೇರ್ ಮಾಡ್ತೀವಿ. ನಾನೇ ದಚ್ಚು. ಅಲ್ಲ ಗಾಯ್ಸ್, ನಮ್ಮ ಪವನಣ್ಣ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂತೈತೆ. ಅವಣ್ಣನು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಷ್ಟೇ.